ನಾನು ದಿನೇಶ್ ರಾವ್ ಸರ್ ಹತ್ರ ಕೇಳ್ತೀನಿ. ದಿನೇಶ್ ಸರ್, ಇಲ್ಲಿ ಓದ್ತಾ ಇದೆ 19/8/2024 ತನಿಖೆ ಮುಂದುವರೆಸಿದಾಗ ಪ್ರಕರಣದಲ್ಲಿ ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದ ಮಿನಿ ಲಾರಿ ಮತ್ತು ಅದರ ಪಕ್ಕದಲ್ಲಿ ನಿಲ್ಲಿಸಿದ್ದ ಮತ್ತೊಂದು ಲಾರಿ, ಅಂದರೆ ಅಟ್ಯಾಕ್ ಯಾವೆಲ್ಲದರಿಂದ ಆಯಿತು, ಹೇಗೆಲ್ಲ ಆಯಿತು, ಇದರ ಡೀಟೇಲ್ಸ್ ಇದನ್ನ ಕೂಡ ಕೂಲಂಕುಷವಾಗಿ ತನಿಖೆಗೆ ತಪಾಸಣೆಗೆ ಒಳಪಡಿಸಿ ಅದನ್ನ ಕೂಡ ನಮೂದು ಪಡಿಸಿರೋದು. ಅಂದರೆ ಈ ಅಪರಾಧ ಎಷ್ಟು ತೀವ್ರವಾಗಿ ನಡೆದಿದೆ ಅನ್ನೋದನ್ನ ಸ್ಪೆಸಿಫೈ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ ಸರ್ ಇಂಥ ಪ್ರಕರಣಗಳಲ್ಲಿ? ಅಲ್ಲ, ಇದು ದಟ್ ಈಸ್ ವಾಟ್ ಇಸ್ ದ ಇಂಪಾರ್ಟೆನ್ಸ್. ಯಾಕಂದ್ರೆ ನೋಡಿ, ಈಗ ಪೋಸ್ಟ್ ಮಾರ್ಟಮ್ ನಲ್ಲಿ ದ ನೇಚರ್ ಆಫ್ ಇಂಜುರೀಸ್ ಅಂತ ಹೇಳ್ತೀವಿ. ನೇಚರ್ ಆಫ್ ಇಂಜುರೀಸ್ ಮತ್ತೆ ಪ್ಯಾಟರ್ನ್ ಆಫ್ ಇಂಜುರೀಸ್, ಸೈಟ್ ಆಫ್ ಇಂಜುರೀಸ್, ಅಂದ್ರೆ ಯಾವ ಜಾಗದಲ್ಲಿ ಯಾವ ಗಾಯ ಆಗಿದೆ, ಆ ಗಾಯಕ್ಕೆ ಪಾಸಿಬಲ್ ಟೈಪ್ ಆಫ್ ಫೋರ್ಸ್ ಯೂಸ್ಡ್, ಇಸ್ ಅ ಬ್ಲಂಟ್ ಫೋರ್ಸ್ ಇಲ್ಲ ಶಾರ್ಪ್ ಫೋರ್ಸ್ ಅಂತ ಇದ್ರ ಬಗ್ಗೆ ಒಂದು ಉಲ್ಲೇಖ ಮಾಡ್ಬೇಕಾಗ್ತದೆ. ಈಗ ತಲೆಗೆ ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳಿದಾಗೆ ಅಲ್ಲಿ ಒಂದು ಏನು ಟ್ರಕ್ ಇತ್ತು, ಆ ಟ್ರಕ್ ಗೆ ತಲೆ ಜಜ್ಜಿದ್ದಾರೆ ಅಂತ ಏನೇ ಹೇಳ್ತಾರೆ. ಸೊ ಆ ತಲೆ ಜಜ್ಜಿದಾಗ ಅಲ್ಲಿ ಏನಾದ್ರೂ ರಕ್ತ ಕಲೆಗಳಿದೆಯಾ, ದಟ್ ಈಸ್ ಒನ್ ಕೊರಾಬರೇಷನ್. ಎರಡನೇದು, ಆ ತಲೆಗೆ ಜಜ್ಜಿದಾಗ ತಲೆಗೆ ಆಗಿರ್ತಕ್ಕಂಥ ಗಾಯ, ಇಸ್ ಇಟ್ ಕನ್ಸಿಸ್ಟೆಂಟ್ ವಿತ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ದ ವಿಟ್ನೆಸ್? ತಲೆಗೆ ಜಜ್ಜಿದ್ದಕ್ಕೆ ಈ ರೀತಿ ಗಾಯ ಆಗಿದೆಯಾ, ಅದು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಅಲ್ಲಿ ಕಂಡು ಬರ್ತದೆ. ಇಷ್ಟೆಷ್ಟು ಕೋರಿಲೇಟ್ ಮಾಡೋದೇ ದಟ್ ಈಸ್ ದಿ ಇನ್ವೆಸ್ಟಿಗೇಟರ್ ನ ಕರ್ತವ್ಯ. ಸೊ ಅದಕ್ಕೆ ಪೂರಕವಾಗಿ ಏನ್ ಎವಿಡೆನ್ಸ್ ಅಲ್ಲಿ ರಿಟ್ರೀವ್ ಮಾಡ್ಬೇಕು? ಇದು ಒಂದು ರಕ್ತದ ಸ್ಯಾಂಪಲ್ ಒಂದೇ ಅಲ್ಲ, ಅಲ್ಲಿ ತಲೆ ಜಜ್ಜಿದಾಗ ಅಲ್ಲಿರ್ತಕ್ಕಂಥ ಏರ್ ಸ್ಟ್ರಾಂಡ್ಸ್ ಅಂತೀವಿ, ಅಂದ್ರೆ ಕೂದಲುಗಳ ಏನಾದ್ರೂ ಅಂಶಗಳು ಅಲ್ಲಿ ಇದ್ರೆ ಅದನ್ನು ಶೇಖರಣೆ ಮಾಡ್ತೇವೆ, ರಕ್ತನೂ ಶೇಖರಣೆ ಮಾಡ್ತೇವೆ. ಪ್ಲಸ್ ವಿಟ್ನೆಸ್ ಸ್ಟೇಟ್ಮೆಂಟ್, ಇಲ್ಲ ಏನಾದ್ರೂ ಟೆಕ್ನಿಕಲ್ ಎವಿಡೆನ್ಸ್ ಏನಾದ್ರೂ ಎಸ್ಪೆಷಲಿ ವಿಡಿಯೋಗ್ರಾಫ್, ಫೋಟೋಗ್ರಾಫ್ಸ್ ಇದೆ ಅಪಾರ್ಟ್ ಫ್ರಮ್ ದ ವಿಟ್ನೆಸ್ ಸ್ಟೇಟ್ಮೆಂಟ್, ಪ್ಲಸ್ ದ ಎವಿಡೆನ್ಸ್ ಫೌಂಡ್ ಆನ್ ದ ಬಾಡಿ, ಇಷ್ಟು ಕೋರಿಲೇಷನ್ ಮಾಡಿದಾಗ ಡೆಫಿನೆಟ್ಲಿ ದಟ್ ಪರ್ಟಿಕ್ಯುಲರ್ ಕ್ರೈಮ್ ವಿಲ್ ಬಿ ಎಸ್ಟಾಬ್ಲಿಷ್. ಇದ್ರ ಜೊತೆಗೆ ನಾನು ಆಗ್ಲೇ ಓದ್ತಾ ಇದ್ದೆ ಸರ್, ತಾಂತ್ರಿಕ ಭೌತಿಕ ಸಾಕ್ಷ್ಯಾಧಾರಗಳಿಂದ ಈ ಕೃತ್ಯದಲ್ಲಿ 17 ಜನ ಕೂಡ ಭಾಗಿಯಾಗಿರೋದು ಸಾಬೀತಾಗ್ತಾ ಇದೆ, ದೃಢಪಟ್ಟಿದೆ. ಇದೇನ್ ಸರ್ ತಾಂತ್ರಿಕ ಅಂತಂದ್ರೆ ಏನು, ಹಾಗೆ ಭೌತಿಕ ಸಾಕ್ಷ್ಯಾಧಾರಗಳು ಅಂದ್ರೆ ಏನು ಅಂತ ಹೇಳಿ? ಅಲ್ಲ ನೋಡಿ, ದಟ್ ಈಸ್ ವೇರ್ ಐ ಫೀಲ್ ದ ಮಿಸ್ಟೇಕ್ ಕಮ್ಸ್, ಬ್ಲಂಡರ್ಸ್ ಕಮ್ ಫ್ರಮ್ ದ ಇನ್ವೆಸ್ಟಿಗೇಟರ್ಸ್. ಈಗ ಆಲ್ 17 ಇನ್ವಾಲ್ವ್ಡ್ ಇನ್ ಆಲ್ ದ ಕ್ರೈಮ್ಸ್ ಅನ್ನೋದು ದಟ್ ಈಸ್ ಒನ್ ಥಿಂಗ್ ದಟ್ ವಿಲ್ ಬಿ ಅಡ್ವಾಂಟೇಜ್ ಟು ದ ಸೋ ಕಾಲ್ಡ್ ಅಕ್ಯೂಸ್ಡ್ ಆರ್ ಸಸ್ಪೆಕ್ಟ್. ಯಾಕಂದ್ರೆ ಯಾವ್ಯಾವ ಕ್ರೈಮು, ಯಾವ್ಯಾವ ಅಪರಾಧದಲ್ಲಿ ಹೂ ಆರ್ ದ ಪೀಪಲ್ ಇನ್ವಾಲ್ವ್ಡ್ ಅಂತ ಎಸ್ಟಾಬ್ಲಿಷ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಾಸಿಕ್ಯೂಷನ್. ಈ ಕೇಸಲ್ಲಿ ಇನ್ಸ್ಟೆಡ್ 17 ಜನಾನು ಕಿಡ್ನಾಪ್ ಅಲ್ಲಿ ಭಾಗಿಯಾಗಿದ್ರ, 17 ಜನಾನು ಸೇರ್ಬಿಟ್ಟು ಲಾರಿಗೆ ಜಜ್ಜಿದ್ರ ಅಂತ ಹೇಳಿದಾಗ ಹಾಸ್ಯಾಸ್ಪದ ಆಗ್ತದೆ. So I don't think they might have done such blunders, but definitely to establish who is involved in what sort of crime, ಎಲ್ಲದಕ್ಕಿಂತ ಅಕ್ಯೂಸ್ A1 ಅಂತ ಏನ್ ಮಾಡಿದ್ದಾರೆ ದರ್ಶನ್ ಇವರೆಲ್ಲ, ಸೊ ಅವರು ಇನ್ ವಾಟ್ ರೋಲ್ ದೇ ಹ್ಯಾವ್ ಪ್ಲೇಡ್, ಆ ರೋಲ್ ಎಸ್ಟಾಬ್ಲಿಷ್ ಮಾಡಿದ್ರೆ ವಾಟ್ ಈಸ್ ದ ಟೈಪ್ ಆಫ್ ಕ್ರೈಮ್ ದ ಪೊಲೀಸ್ ಹ್ಯಾವ್ ಫೌಂಡ್ ಔಟ್ ಇನ್ ದ ಇನ್ವೆಸ್ಟಿಗೇಷನ್, ಅದಕ್ಕೆ ಪೂರಕವಾದ ಎವಿಡೆನ್ಸ್ ಇದ್ದಲ್ಲಿ ಮಾತ್ರ ಅದು ಸಾಬೀತು ಮಾಡ್ಲಿಕ್ಕೆ ಸಾಧ್ಯ. ಇಲ್ಲವಾದಲ್ಲಿ definitely it will be very difficult for the prosecution to establish the case on Darshan or any other suspect. ಸರಿ ಮೋಹನ್ ಸರ್, ಈ ರಿಮಾಂಡು, ಚಾರ್ಜ್ ಶೀಟು, ಈ ಟೆಕ್ನಿಕಲಿ ಬಹಳಷ್ಟು ಜನಕ್ಕೆ ಅದರ ಅಕ್ಯುರಸಿ ಅಂದರೆ ಇದಂದ್ರೆ ಏನು ವ್ಯತ್ಯಾಸಗಳೇನು ಅಷ್ಟು ಹೆಚ್ಚಿಗೆ ಗೊತ್ತಿಲ್ಲದೆ ಇರೋ ಕಾರಣ ಕೇಳ್ತಾ ಇದ್ದೀನಿ. ಈಗ ರಿಮಾಂಡ್ ನೋಟ್ನಲ್ಲಿ ಹೀಗಿರೋದು ಅಂದರೆ A1 ಇಂದ A17 ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಇನ್ ಜನರಲ್ ಒಂದು ಲೈನು, ಚಾರ್ಜ್ ಶೀಟ್ನಲ್ಲೂ ಹೀಗೆ ಇರಬೇಕು ಅಂತಿಲ್ಲ, ಸ್ಪೆಸಿಫಿಕ್ ಆಗಿ ಕೊಟ್ಟಿರೋ ಸಾಧ್ಯತೆಗಳು ಇರಬಹುದಲ್ವಾ? ಈಗ ರಿಮಾಂಡ್ ನೋಟಲ್ಲಿ ಹಿಂಗಿದೆ ಅನ್ನೋ ಕಾರಣಕ್ಕೆ ಇದನ್ನ ಕ್ವಶನ್ ಮಾಡೋ ಸಾಧ್ಯತೆ ಇದೆಯಾ ನಾಳೆ ದಿನ ಕೋರ್ಟ್ನಲ್ಲಿ? ಮೋಹನ್ ಸರ್, ರಿಮಾಂಡ್ ಅರ್ಜಿನೇ ಬೇರೆ ಮತ್ತು ದೋಷಾರೋಪಣಾ ಪಟ್ಟಿನೇ ಬೇರೆ. ರಿಮಾಂಡ್ ಅರ್ಜಿನಲ್ಲಿ ಏನಾಗ್ತದೆ ಅಂತ ಅಂದ್ರೆ, ರಿಮಾಂಡ್ ಅರ್ಜಿನಲ್ಲಿ ಕನ್ಕ್ಲೂಡ್ ಮಾಡಿ ಅವರ ನ್ಯಾಯಾಲಯದ ಬಂಧನವನ್ನು ನ್ಯಾಯಾಂಗ ಬಂಧನವನ್ನು ಮುಂದುವರ್ಸ್ಲಿಕ್ಕೋಸ್ಕರ ಕಳಿಸ್ತಕ್ಕಂಥ ಒಂದು ಅರ್ಜಿ ಅಷ್ಟೇ ಅದು. ಪ್ರತಿ 14 ದಿನಕ್ಕೊಮ್ಮೆ ನ್ಯಾಯಾಲಯಕ್ಕೆ ತನಿಖಾಧಿಕಾರಿ ಸಂಬಂಧಪಟ್ಟಂತ ಆರೋಪಿಗಳ ಕಸ್ಟಡಿಯನ್ನ ಮುಂದುವರ್ಸಿಕೆ ಕಳಿಸ್ತಕ್ಕಂಥ ಅರ್ಜಿಯಲ್ಲಿ ಸಂಕ್ಷಿಪ್ತವಾಗಿ 4 ಲೈನ್ ಬರ್ದಿರ್ತಾರೆ ಮತ್ತು ಯಾವ್ಯಾವ ಕಾರಣಕ್ಕೆ ಅವ್ರನ್ನ ತನಿಖೆಯಲ್ಲಿ ಬಂಧನದಲ್ಲಿ ಮುಂದುವರಿಸಬೇಕು ಅನ್ನೋ ಕಾರಣಗಳನ್ನ ಕೊಡ್ತಾರೆ. ಆ ಕಾರಣಗಳಷ್ಟೇ ನಮಗೆ ಮುಖ್ಯ ಆಗ್ತದೆ. ಅಲ್ಲಿ ಯಾರ 17 ಜನ ಆರೋಪಿಗಳದ್ದು ಕೂಡ ಯಾವ ಪೋರ್ಷನ್ ಪ್ರೂವ್ ಆಗಿದೆ ಅಂತ ಅದ್ರಲ್ಲಿ ಬರ್ಲಿಕ್ಕೆ ಹೋಗಲ್ಲ. ಬಟ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಟ್ ರಿಮಾಂಡ್ ಅರ್ಜಿ ಟು ಚಾರ್ಜ್ ಶೀಟ್. ಯಾರಾದ್ರೂ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಮೋಹನ್ ಸರ್? ನೀವು ರಿಮಾಂಡ್ ನೋಟ್ ನಲ್ಲಿ ಹಿಂಗ್ ಬರ್ದು ಬಿಟ್ಟಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಬಹುದಾ? ಡಿಫೆನ್ಸ್ ಕೌನ್ಸಿಲ್ ಏನ್ ಬೇಕಾದ್ರೂ ಕ್ವಶನ್ ಮಾಡ್ತಾರೆ. ಡಿಫೆನ್ಸ್ ಕೌನ್ಸಿಲ್ ಎಷ್ಟು ಅವಕಾಶ ಇದೆ ಅಂತ ಅಂದ್ರೆ, ಯಾವ ಒಂದು ಆಂಗಲ್ ಅಲ್ಲಿ ಬೇಕಾದ್ರೂ ಕೂಡ ಅವ್ರು ಕ್ರಾಸ್ ಕ್ವಶನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಅದು ಮುಖ್ಯವಾಗೋದಿಲ್ಲ ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ರಿಮಾಂಡ್ ಅರ್ಜಿ ಉದ್ದೇಶ ಇಷ್ಟೇ, ಅವರು ತನಿಖೆಯಲ್ಲಿ ಕಸ್ಟಡಿಯಲ್ಲಿ ಮುಂದುವರಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ ನಾವು ಪ್ರತಿ 14 ದಿನಕ್ಕೊಮ್ಮೆ ಹೊಸ ರಿಮಾಂಡ್ ಅರ್ಜಿಗಳನ್ನ ಕೊಡ್ತಾ ಇರ್ತೀವಿ. ಎಲ್ಲಿ ತನಕ ಬೇಲ್ ಕೊಡ್ತಾರೆ ಅಲ್ಲಿ ತನಕ ಕೂಡ ನಾವು ರಿಮಾಂಡ್ ಅರ್ಜಿ ಕೊಡಬೇಕಾಗ್ತದೆ. ಅದು ಕಾನೂನಲ್ಲಿ ಇರ್ತಕ್ಕಂಥ ಒಂದು ಇದು. ಬಟ್ ದೋಷಾರೋಪಣಾ ಪಟ್ಟಿಯಲ್ಲಿ ಆತರ ಬರೋದಿಲ್ಲ. ದೋಷಾರೋಪಣಾ ಪಟ್ಟಿಯಲ್ಲಿ
ನಮ್ಮ ದಿನೇಶ್ ಸರ್ ಹೇಳಿದಂಗೆ ಯಾವ ಆರೋಪಿಗಳು ಯಾವ್ಯಾವ ಪಾತ್ರವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಪ್ರತಿ ಹಂತದಲ್ಲೂ ಕೂಡ ಅವರ ಆ ಪಾತ್ರಗಳಿಗೆ ತಕ್ಕಂತೆ ಸಾಕ್ಷಿಗಳನ್ನ ಒದಗಿಸ್ಕೊಡ್ಬೇಕಾಗ್ತದೆ. ಈಗ ನೀವು ಹೇಳಿದ್ರೆ ಲಾರಿಗೆ ಗುದ್ದಿದ್ರು ಅಂತ ಹೇಳಿ ದಿನೇಶ್ ಸರ್ ಚೆನ್ನಾಗಿ ಹೇಳಿದ್ರು ಅಂತ. ಯಾಕೆಂದ್ರೆ ಲಾರಿಗೆ ಗುದ್ದಿದ್ದು ಅನ್ನೋ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾವ ವಿಚಾರವನ್ನ ನಾವು ನ್ಯಾಯಾಲಯಕ್ಕೆ ಗಮನ ತರ್ತೀವೋ ಅದನ್ನ ರುಜುವಾತು ಮಾಡೋ ಭಾರ ಅವ್ರದೇ ಇರ್ತದೆ. ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ. ಬರ್ಡನ್ ಆಫ್ ಪ್ರೂಫ್ ಅಂತ ಅಂದ್ರೆ ಯಾರು ಯಾವ ಒಂದು ವಿಷಯವನ್ನ ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾರೋ ಆ ವಿಚಾರವನ್ನ ನ್ಯಾಯಾಲಯದ ಮುಂದೆ ಯಾವ ವಿಚಾರವನ್ನ ಯಾರು ಹೇಳ್ತಾರೋ ಅವರೇ ರುಜುವಾತು ಮಾಡ್ಬೇಕು ಅನ್ನೋದು. ಅವ್ರು ರುಜುವಾತು ಆಡೋದ್ಮೇಲೆ ಆ ಬರ್ಡನ್ ಆಫ್ ಪ್ರೂಫ್ ಇನ್ನೊಬ್ರಿಗೆ ಶಿಫ್ಟ್ ಆಗ್ತದೆ, ಆಪೋಸಿಟ್ ಪಾರ್ಟಿಗೆ ಶಿಫ್ಟ್ ಆಗ್ತದೆ. ಅದು ನ್ಯಾಯಾಲಯದಲ್ಲಿ ನಡೀತಕ್ಕಂತ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತ ವಿಚಾರ. ಈಗ ಅವರು ಹೇಳ್ದಂಗೆ ಲಾರಿಗೆ ಗುದ್ದಿಸಿದ್ರು ತಲೆನ ಅಂತ ಹೇಳ್ದಂಗೆ ಅಲ್ಲಿ ಸಮ್ ಎಕ್ಸ್ಚೇಂಜ್ ಆಗಿರುತ್ತೆ. ಅವ್ನ್ ಬ್ಲಡ್ ಏನಾರ ಅಲ್ಲಿ ಅದ್ರಲ್ಲಿ ಇದ್ರೆ ಅದನ್ನ ಕಲೆಕ್ಟ್ ಮಾಡ್ಬೇಕಾಗ್ತದೆ. ಕಲೆಕ್ಟ್ ಮಾಡ್ಬೇಕಾದ್ರೆ FSL ವರದಿಗಾರರು ಬರ್ಬೇಕಾಗ್ತದೆ. ಇವ್ರೊಂದು ಅದಕ್ಕೊಂದು ರೈಟಿಂಗ್ ಅಲ್ಲಿ ಕೊಡಬೇಕಾಗಿರ್ತದೆ. FSL ಅವ್ರು ಬರ್ತಾರೆ, ಬ್ಲಡ್ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಡ್ತಾರೆ. ಮತ್ತು ಅದು ಲಾರಿಯಿಂದ ಇಂಪ್ಯಾಕ್ಟ್ ಆಗಿರ್ತಕ್ಕಂಥ ಒಂದು ಇಂಜುರಿನ, ಲಾರಿ ಗುದ್ದಿದ್ರಿಂದ ತಲೆಗಾಗಿರ್ತಕ್ಕಂಥ ಇಂಜುರಿನ ಅಂತೇಳಿ ಡಾಕ್ಟರ್ನ ಒಂದು ಒಪಿನಿಯನ್ ತಗೋಬೇಕಾಗ್ತದೆ. ಇದೆಲ್ಲವೂ ಕೂಡ ಕನೆಕ್ಟಿಂಗ್ ಒಂದಕ್ಕೊಂದಕ್ಕೆ ಪೂರಕವಾಗ್ತದೆ. ಸುಮ್ನೆ ಏಕಾಏಕಿ ನಾವು ಲಾರಿ ಗುದ್ದಿದ್ದಾರೆ, ನಾವು ಲಾರಿ ನೋಡೋದಂತ ಆತರ ಮಾಡ್ಲಿಕ್ಕೆ ಆಗಲ್ಲ. ಒಂದಕ್ಕೊಂದಕ್ಕೆ ನಾವು ಕರಾಬ್ರೇಷನ್ ಕೊಡ್ಬೇಕಾಗ್ತದೆ. ಪ್ರತಿಯೊಂದು ಇಂಜುರಿಗೂ ಕೂಡ ಪ್ರತಿಯೊಂದು ಅಭಿಪ್ರಾಯವನ್ನ ನಾವು ತನಿಖಾಧಿಕಾರಿಗಳಾಗಿದೆ ನಮ್ಮ ಡಾಕ್ಟರಿಂದ ಅಥವಾ FSL ತಜ್ಞರಿಂದ ಪಡಿಬೇಕಾಗ್ತದೆ. ಇಲ್ಲಿ ನಮ್ಮ ದಿನೇಶ್ ಸರ್ ಹೇಳ್ದಾಗೆ ಅಲ್ಲಿ ತುಂಬಾ ಬಹಳ ಇಂಪಾರ್ಟೆಂಟ್ ಅಂತ ಅಂದ್ರೆ ಒಂದು FSL ಕನೆಕ್ಟ್ ಆಗ್ತದೆ, ಡಾಕ್ಟರ್ ಕೂಡ ಕನೆಕ್ಟ್ ಆಗ್ತಾರೆ. ಮತ್ತು ಅಲ್ಲಿ ಸಾಕ್ಷಿಗಳ ಏನು ಲಾರಿಗೆ ಗುದ್ದರಿಸಿದ್ರು ಅನ್ನೋಕೆ ಸಂಬಂಧಪಟ್ಟಂತೆ ಲಾರಿಗೆ ಏನಾರ ಅಕಸ್ಮಾತ್ ಗುದ್ದಿದಾಗ ಲಾರಿ ಡೆಂಟ್ ಆಗಿದೆ ಅದನ್ನು ಕೂಡ ಒಂದು ಒಪಿನಿಯನ್ ತಗೋಬೇಕಾಗ್ತದೆ. ಅದಕ್ಕೂ ಕೂಡ FSL ತಗೋಬೇಕಾಗ್ತದೆ. ಮತ್ತು ರಕ್ತವನ್ನ ಅಲ್ಲಿ ಇದು ಕೇವಲ ಲಾರಿ ಅನ್ನೋದು ಒಂದು ಸಾಕ್ಷ್ಯ ಅಷ್ಟೇ. ಇಂಥ ಅನೇಕ ಸಾಕ್ಷ್ಯಗಳಿದೆ. ಎಲ್ಲದಕ್ಕೂ ಕೂಡ ಹಿಂಗೇನೆ ಇನ್ ಡೀಟೇಲ್ ಪ್ರೊಸೀಜರ್ ಗಳಾಗಬೇಕು ಅಂತ ಹೇಳ್ತಿದ್ದೀರಿ. ದಟ್ ಅಷ್ಟ್ರ ಮಟ್ಟಿಗೆ ಕಾಂಪ್ಲಿಕೇಟೆಡ್ ಇದೆ ಪೊಲೀಸರ ತನಿಖೆ ಕೂಡ. ಮುಖ್ಯ ತನಿಖಾಧಿಕಾರಿ ಬುದ್ಧಿವಂತಿಕೆ ಇರೋದೇ ಅಲ್ಲಿ. ಯಾವಾಗ ಬುದ್ಧಿವಂತಿಕೆ ಮಾಡಿ ಅವರು ಇಷ್ಟೆಲ್ಲವಕ್ಕೂ ಕೂಡ ಸಾಕ್ಷಿ ಸಂಗ್ರಹಿಸಿ ಕೊಡ್ತಾರೆ, ಖಂಡಿತ ಕನ್ವಿಕ್ಷನ್ ತಗೋಬಹುದು. ಸಾಕ್ಷಿಗಳು ಕೆಲವು ಡೈರೆಕ್ಟ್ ಸಾಕ್ಷಿಗಳು ಅಪ್ರೂವರ್ ಆಗ್ಬೋದು, ಅಥವಾ ನಾಳೆ ಇನ್ನೊಂದು ಆಗ್ಬೋದು, ಆಸ್ಟೈಲ್ ಆಗ್ಬೋದು, ಏನಾದ್ರು ಆಗ್ಬೋದು. ಬಟ್ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಮತ್ತು ನಮ್ಮ ಎಕ್ಸ್ಪರ್ಟ್ ಎವಿಡೆನ್ಸ್ ಗಳಿಂದ ಕರೆಕ್ಟ್ ಆಗಿ ತನಿಖೆಯನ್ನ ಮಾಡಿದ್ರೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಪ್ರೊಸೀಜರಲ್ ಜಸ್ಟಿಸ್ ಅಂತ ಕರಿತೀವಿ. ಪ್ರೊಸೀಜರಲ್ ಜಸ್ಟಿಸ್ ಅಂತಂದ್ರೆ ಮಾಡ್ತಕ್ಕಂಥ ಕ್ರಮವನ್ನ ಅಚ್ಚುಕಟ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡಿದಾಗ ಪ್ರೊಸೀಜರಲ್ ಜಸ್ಟಿಸ್ ಅಂತ ಕೊಟ್ಟಾಗ ಖಂಡಿತ ಶಿಕ್ಷೆಯನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದನ್ನ ನಾವು ಮಾಡಿದೀವಿ. ರೈಟ್ ಸರ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.